ಈಗ ರಾಜತೋಳಿ ಕಟ್ಟಿ ಸರ್ ಅವರು ಆಕ್ಚುಲಿ ನಾಟಕಕ್ಕೆ ಅವ್ರ ಎಂಟ್ರಿ ಆಗಿದ್ ಯಾವಾಗ? ಅದೊಂಥರ ವಿಚಿತ್ರ ಸರ್. ಹ್ಮ್ ನಮ್ಮ ತಂದೆಯವ್ರು ಚಿಕ್ಕವರಿದ್ದಾಗ, ಅಂದ್ರೆ ಅವ್ರು ಸಣ್ಣವರಿದ್ದಾಗ, ಹ್ಮ್ 10-11 ವರ್ಷ ಇರ್ಬೋದು ಮೇ ಬಿ ಅವ್ರಿಗೆ. ಹ್ಮ್ ತಂದೆನೂ ತಾಯಿನೂ ಇಬ್ರು ಎಕ್ಸ್ಪೈರ್ಡ್ 11 ವರ್ಷಕ್ಕೆ. 11 ವರ್ಷಕ್ಕೆ. ಹಾ. ಅವಾಗ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಹ್ಮ್ ನಮ್ಮ ಊರಲ್ಲಿ ತಾಳಿಕೋಟೆಯಲ್ಲಿ ಕಾಸ್ಕತೇಶ್ವರ ಮಠ ಇದೆ. Okay. ಆ ಮಠದಲ್ಲಿ ಈ ಥರ ದಾಸೋಹ, ಸಂಗೀತ ದಾಸೋಹ ಮಾಡುವಂಥ ಮಠ ಅದು. ಹ್ಮ್ ಅಲ್ಲಿ ಅವ್ರನ್ನ ಹಾಕ್ತಾರೆ ಮಠಕ್ಕೆ. ಸೊ ವರ್ಷಕ್ಕಿಂತ ಇಷ್ಟು ಚೀಲ ಜೋಳ ಗೋಧಿ ಹಿಂಗೆ ಕೊಡ್ಬೇಕನ್ನೋ ಅಲ್ಲಿ ಸಿನಿಯರಿ ಅವ್ರದ್ದು. ಹ್ಮ್ ತಂದೆ ತಾಯಿ ಅಜ್ಜಿ ತಿರ್ಕೊಂಡ ತಕ್ಷಣ ಅದನ್ನ ಯಾರು ದಾನ ಮಾಡೋರು ಇರಲ್ಲ ಮಠಕ್ಕೆ. ಸೊ ಮಠದಿಂದನೂ ಹೊರಗೆ ಹಾಕ್ತಾರೆ ಅವ್ರನ್ನ. ಅವಾಗ ಸಣ್ಣ ಪುಟ್ಟ ಸಂಗೀತ ಕಲಿತಿದ್ರು, ತಬಲಾ ಗಿಬ್ಲಾ ಮ್ಯೂಸಿಕ್ ಹಾರ್ಮೋನಿಯಮು. ಸೊ ಅಲ್ಲಿಂದ ಕೊಡಲ್ಲಲ್ಲ, ವರ್ಷದ ಏನು ಕೊಡ್ಬೇಕನ್ನೋ ಮಾತು ಹೊರಗೆ ಕೊಡಲ್ಲ ಅಂದ ತಕ್ಷಣ ಅಲ್ಲಿಂದನೂ ಕಳಿಸ್ತಾರೆ. ಅಲ್ಲಿಂದ ಕ್ಲೀನರ್ ಆಗಿ, ಲಾರಿ ಕ್ಲೀನರ್ ಆಗಿ, ಸಪ್ಲೈಯರ್ ಆಗಿ ಎಲ್ಲ ಕೆಲಸ ಮಾಡಿ ಕೊನೆಗೊಂದಿನ ಒಂದು ಡ್ರಾಮಾ ಕಂಪ್ನಿ ಚಿತ್ರಿಗೆ ಅಂತ ಇವತ್ತು ಇದೆ ಆ ಕಂಪ್ನಿ. ಆ ಚಿತ್ರಿಗೆ ಅನ್ನೋ ಕಂಪ್ನಿಯಲ್ಲಿ ಒಬ್ಬ ಸಹಾಯಕ ವರ್ಕರ್ ಆಗಿ ಸೇರ್ಕೋತಾರೆ. ಅಲ್ಲಿಂದ ಅವ್ರದ್ದು ರಂಗಭೂಮಿ ಜರ್ನಿ ಸ್ಟಾರ್ಟು. ಟು ಬಿ ಆನೆಸ್ಟ್, ನನಗೆ ಆಲ್ವೇಸ್ ಏನನ್ಸುತ್ತೆ ಅಂತಂದರೆ, ಈ ನಾಟಕಗಳನ್ನ ರಂಗಭೂಮಿನ, ಅಫ್ಕೋರ್ಸ್ ಇದನ್ನೇನೋ ಒಂದು ಸ್ಟೇಟ್ಮೆಂಟ್ ಮಾಡ್ತಿದ್ದೀನಿ ಅಂತಲ್ಲ, ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಯಾವ ರೀತಿ ಅವರು ಒಂಥರ ಒಪ್ಕೊಂಡಿದ್ದಾರೆ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ, ಇಲ್ಲಿ ಬೆಂಗಳೂರಿನಲ್ಲಿ ಅರ್ಬನ್ನಲ್ಲಿ ಭಾಳ ಕಮ್ಮಿ. ನಾನು ಆ್ಯಕ್ಚುಲಿ ಹೇಳಂಥದ್ದು ಅಲ್ಲಿ ನಾಟಕ ಇಸ್ ಬಿಗರ್ ದೆನ್ ಸಿನಿಮಾ ಅಂತಾನೆ ಅನ್ಸಲ್ಲ ಸರ್. ಹೌದು, ಈ ಮಾತು ನಿಜ. ಯಾಕಂದ್ರೆ ನಾನು ನಿನ್ನೆ ತರ ನಮ್ಮ ಫ್ರೆಂಡ್ಸ್ಗೆಲ್ಲ ಮಾತಾಡ್ತಾ ಇದ್ದೆ. ಸರ್ ನಾವು ಆ್ಯಕ್ಚುಲಿ 150 ರೂಪಾಯಿ ಕೊಟ್ಟು ನಮ್ಮಂಥ ದರಿದ್ರ ನನ್ನ ಮಕ್ಕಳನ್ನ ನೋಡ್ತಾರೆ ಅಂದರೆ ನಿಜವಾಗ್ಲೂ ಅವ್ರ ದೇವರು. ಇವತ್ತು ಯಾವುದೇ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ಬಂದರೆ ಒಂದು ವಾರ, ನೆಕ್ಸ್ಟ್ ಫ್ರೈಡೇಗೆ ಅದು ಇರಲ್ಲ. ಬಟ್ ನಮ್ಮ ಡ್ರಾಮಾ ಒಂದೇ ಡ್ರಾಮಾ, ನೋ ಚೇಂಜಸ್ಸು, ತಿಂಗಳಾನಟ್ಲೆ, ಒಂದೊಂದು ತಿಂಗಳು, 2 ತಿಂಗಳು, ಡೈಲಿ 2-3 ಶೋ ನಡೀತಾವೆ. ಅಂದರೆ ನಿಜವಾಗ್ಲೂ ರಂಗಭೂಮಿ ಏನು ನೋಡಿ ಉಳಿಸಿ ಬೆಳೆಸ್ತಾ ಇದ್ದಾರಲ್ಲ, ಅವ್ರು ನಮ್ಮ ಪಾಲಿಗೆ ದೇವರು ಸರ್. ಒಂದು ವಿಷಯ ಹೇಳಿ, ಆ ಥರ ಇರೋವಂಥದ್ದು ಅಲ್ಲಿ ಇಲ್ಲಿ ಯಾಕಿಲ್ಲ ಅಂತ? ಅದೇ ಸರ್ ಒಂದೊಂದ್ಸರಿ ವಿಚಿತ್ರ. ನಾನು ನಮ್ಮ ತಂದೆಯವ್ರ ರಗಡೆ ಭಾಳ ಪ್ರಯತ್ನ ಮಾಡಿದ್ವಿ ಇದ್ದಾಗ, ಬೆಂಗಳೂರಲ್ಲಿ ಮಾಡೋಣ, ತೋರಿಸೋಣ. ಯಾಕಂದರೆ ಸುಮಾರು ಕಂಪ್ನಿಗಳು ಬಂದೋಗಿರ್ತಾವೆ. ಅದರಲ್ಲಿ ಕಂಪ್ನಿ ಹೆಂಗಿದೆ ಅಂತ ಇಲ್ಲಿ ಜನರಿಗೆ ಗೊತ್ತಿಲ್ಲ. ಸೊ ಆ ಥರ ಕಂಪ್ನಿ ಮಾಡೋಣ ಭಾಳ ಟ್ರೈ ಮಾಡಿದ್ವಿ, ಅದು ಆಗಲಿಲ್ಲ. ಇವತ್ತಿಗೂ ಆಗ್ತಾಯಿಲ್ಲ. ಎಷ್ಟೋ ನಮ್ಮ ಗೆಳೆಯರನ್ನ ಕೇಳ್ತೀನಿ, ಯಾವ್ದಾರು ಬರೀ ಪ್ಲೇಸ್ ಇದ್ರೂ ಕೊಡ್ರೋ, ನಂಗೆ 100/100 ಲಾಸು ಪ್ರಾಫಿಟ್ ನಾನು ನೋಡ್ಕೋತೀನಿ, ನಂಗೆ ಬರೀ ಪ್ಲೇಸ್ ಇದ್ದರೆ ತೋರಿಸಿ, ನಾಟಕ ನೋಡುವಂಥ ಕರ್ನಾಟಕ ಜನ ಇರುವಂಥ ಪ್ಲೇಸ್ ಇದ್ರಿ ಅಂತ. ನಮ್ಮ ಸೈಡ್ ಜನ ನಿಜ ಸರ್ ಸಿನಿಮಾ ಕಮ್ಮಿ ನೋಡೋದು. ಡ್ರಾಮಾ ಅಂದ್ರೇನು 1, 2, 3, 10 ಡ್ರಾಮಾಗಳು ಒಂದೇ ಊರಲ್ಲಿ ಇರ್ತವೆ. ಈ ಸಿನಿಮಾ ಲೈಕ್ ಹೆಂಗೆ ಬೆಂಗಳೂರಲ್ಲಿ ಒಂದು 100 ಥಿಯೇಟ್ರ್ ಇದೆ, ಆ ಥರ ಒಂದೇ ಸಣ್ಣ ಹಳ್ಳಿ ಸರ್. ಒಂದು ಹಬ್ಬ ಅಂದ್ರೆ ಒಂದು 10,000 ಜನಸಂಖ್ಯೆನೂ ಇರಲ್ಲ ಊರಲ್ಲಿ. ಅಂಥ ಊರಲ್ಲಿ ನಾವು 4-5 ಕಂಪ್ನಿ ಹಾಕಿ ಅಷ್ಟರ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತೀವಿ. ಸೊ ಯು ಮೀನ್ ಟು ಸೇ, ಈಗ ಒಂದು ಸರ್ ಬಿಜಾಪುರದಲ್ಲಿ ಯಾವುದೋ ಒಂದು ಊರ ಹೆಸರು ಹೇಳ್ತೊಳಿ ಸರ್, ಒಂದಾದ್ರು ಸುಮ್ಮನೆ ಎಕ್ಸಾಂಪಲ್ ಜಮಖಂಡಿ, ಬಾಗಲಕೋಟೆ ಡಿಸ್ಟಿಕ್. ಈಗ ಜಮಖಂಡಿ ಅನ್ನೋ ಊರಲ್ಲಿ ತಗೊಂಡ್ರೆ, ಈಗ ನಿಮಗೆ ದಿನನಿತ್ಯವೂ ನಾಟಕ ನಡೆಯುತ್ತೆ? ದಿನನಿತ್ಯ ಸರ್, ದಿನನಿತ್ಯ 2 ಶೋ ಇರ್ತಾವೆ. ಮಳೆಗಾಲಲ್ಲಿ ಅಂದರೆ ಆಫ್ಟರ್ ಜೂನ್ 2 ಶೋ, ಮಧ್ಯಾಹ್ನ 3 ಗಂಟೆಗೆ, ರಾತ್ರಿ 6 ಗಂಟೆಗೆ, 9-9:30, 10 ಗಂಟೆಗೆ ಕ್ಲೋಸು. ಬಟ್ ಸೀಸನಲ್ಲಿ, ಜಾತ್ರೆ ಟೈಮಲ್ಲಿ 4 ಶೋ ಇರ್ತವೆ ಪರ್ ಡೇ. ಮಧ್ಯಾಹ್ನ 3, 6, 12, ರಾತ್ರಿ 9, ಮಧ್ಯರಾತ್ರಿ 12 ಗಂಟೆ, 3-4 ಬಿಡುತ್ತೆ. ಒಂದು ನನಗೆ ಯಾವ ರೀತಿ ತಲೆ ಓಡ್ತಿದೆ ಅಂದರೆ, ಈಗ ಓಕೆ ಎಷ್ಟು ಜನ ತೊಗೊಂಡ್ರು, ಒಂದು ಸಿಟಿ ಅಷ್ಟು ಜನ ಇಲ್ಲದೆ ಇರ್ಬೋದು, ಒಂದು ಹಳ್ಳಿಲೇನೋ ಒಂದು ಸ್ವಲ್ಪ ಕಮ್ಮಿ ಜನನೇ ಇರ್ತಾರೆ ಅಂತ. ನೀವು ದಿನನಿತ್ಯ ಅಂದರೆ ಎಷ್ಟೊಂದು, ಈಗ ಒಂದು ನಾಟಕ ಮಂಡಳಿ ಬಂತಂದ್ರೆ ಎಷ್ಟೊಂದು 20 ದಿವಸ, 1 ತಿಂಗಳು ಇರ್ಬೋದಾ, ಅಥವಾ ಹೆಂಗಿರ್ತಾರೆ? ಒಂದೊಂದು ಊರಲ್ಲಿ 6 ಮಂತ್ಸ್ ಇದೀವಿ, ಒಂದೊಂದು ಊರಲ್ಲಿ ದೊಡ್ಡ ಸಿಟಿ, ಗುಲ್ಬರ್ಗ, ಬಿದರು, ಆಮೇಲೆ ಬೆಳಗಾಂ ಅಂತ ಜಿಲ್ಲೆಗಳಲ್ಲಿ 1 ಇಯರ್ ಇದೀವಿ. 1 ಇಯರ್ ಎಲ್ಲಿ ಉಳ್ಕೊಂತೀರಾ? ಉಳ್ಕೋದೆಲ್ಲ ಅಲ್ಲೇ ಡ್ರಾಮಾ ಥಿಯೇಟ್ರಲ್ಲೇ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಸೊ ಲಿಟ್ರಲಿ ಈಗ ಸರ್ ನೀವು ಮದುವೆ ಆಗಿದ್ದೀರಲ್ಲ? ಹೌದು ಸರ್. ಯಾಕೆ ಕೇಳಿದ್ರೆ, ಈಗ ನೀವು ಫ್ಯಾಮಿಲಿ ಬಿಟ್ಟು 6 ಮಂತ್ಸ್ ಹೋಗ್ಬೇಕು, ಹಿಂಗೆ ಏನು ಯೋಚನೆ ಮಾಡ್ತಿದ್ದೀನಿ? ಇಲ್ಲ, ಹಂಗೆ ಹೋಗಲ್ಲ. 6 ಮಂತ್ ಕಂಟಿನ್ಯೂಸ್ ಆಗಿ ಒಂದು ಡ್ರಾಮಾ 1 ತಿಂಗಳು 2 ತಿಂಗಳು ಆದ್ಮೇಲೆ ಡ್ರಾಮಾ ಚೇಂಜ್ ಮಾಡ್ತೀವಿ. ಡಿಪೆಂಡ್ ಅಪಾನ್ ಕಲೆಕ್ಷನ್. ನಮ್ಗೆ ಡೈಲಿ ಇಂತಿಷ್ಟು ಖರ್ಚಿರುತ್ತೆ, 10,000ನೋ 20,000ನೋ. ಆ ಖರ್ಚಿಗಿಂತ ಕಲೆಕ್ಷನ್ ಕಡಿಮೆ ಆದರೆ, ಲೈಕ್ ಸಿನಿಮಾ ಹೆಂಗೆ ಬೇರೆ ಹೀರೋ ತೊಗೊಂಬಂದು ಬೇರೆ ಸಿನಿಮಾ ಹಾಕ್ತಾರೆ, ಹಂಗೆ ನಾವು ಬೇರೆ ಡ್ರಾಮಾ ಚೇಂಜ್ ಮಾಡ್ತೀವಿ, ಮತ್ತೆ ರಿಕವರ್. ಅಲ್ಲ, ನಾನು ಹೇಗೆ ಯೋಚನೆ ಮಾಡ್ತಿದ್ದೆ ಅಂದರೆ, ಈ ಥರ ಒಂದು ಜಮಖಂಡಿ ಅನ್ನುವಂಥ ಒಂದು ಊರಲ್ಲಿ ಅಂತಾನೆ ತಗೊಳ್ಳೋಣ, ಪ್ರತಿನಿತ್ಯವೂ ಇತ್ತು ಅಂದರೆ ಒಂದು 6 ತಿಂಗಳು ಇತ್ತು ಅಂದರೆ, ಅಂಥ ಊರಲ್ಲೂ ಒಂದು 6 ತಿಂಗಳು ಜಮಖಂಡಿಯಲ್ಲಿ ಅಂತ ಸಿಟಿಗಳಲ್ಲಿ 6 ತಿಂಗಳು ಮಾಡಿದ್ವಿ ಸರ್. ಫುಲ್ ಹೌಸ್ ಆಗುತ್ತಾ ಶೋ? ಸರ್, ಪೀಕ್ ಡೇ ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ಶನಿವಾರ ರವಿವಾರ ಮಾತ್ರ ಕಂಪಲ್ಸರಿ ಹೌಸ್ಫುಲ್. ಶನಿವಾರ ಭಾನುವಾರ. ಇನ್ನು ಉಳ್ಕಾದ ದಿವಸ ನಮ್ಮ ಖರ್ಚಿಗೆ, ಅಂದರೆ ಆ ಪೇಮೆಂಟ್ಗೋ ಅದಕ್ಕೋ ಇದಕ್ಕೋ ಲೆವೆಲ್, ನಾವು ಯಾರನ್ನೂ ಕೇಳಂಗಿಲ್ಲ, ಕೊಡಂಗಿಲ್ಲ, ಆ ಥರ ಇರುತ್ತೆ. ನಾನು ಕೇಳ್ಪಟ್ಟಿರೋ ಹಾಗೆ, ಈಗ ತಾಳಿಕೋಟಿ
ನಾಟಕ ಮಂಡಳಿ ಅದೇ ತಾನೆ, ಕರೆಕ್ಟ್ ತಾನೆ ಹೆಸರು? ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ. ಓಕೆ ಫೈನ್, ತುಂಬಾ ಉದ್ದ ಆಯ್ತು, ನಾನು ತಾಳಿಕೋಟಿ ಸಂಘ ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಇಲ್ಲ, ಅವ್ರು ಆ ಮಠದಲ್ಲಿ ಹೇಳಿದ್ನಲ್ಲ, ಹಾ. ತಂದೆಯವ್ರ ಮಠದಲ್ಲಿ ಏನು ಕಲ್ತರು, ಆ ಮಠದ ಹೆಸರು, ಆ ಗುರುಗಳ ಹೆಸರು ಶ್ರೀ ಗುರು ಖಾಸ್ಕತೇಶ್ವರ ಅಂತ. ಸೊ ಅದನ್ನೇ ಅವರು ತಾವು ವೈಯಕ್ತಿಕವಾಗಿ ಮುಸ್ಲಿಮ್ಸ್ ಇದ್ರೂ ಕೂಡ ಅದನ್ನ ಯಾವುದೂ ಲೆಕ್ಕಕ್ಕೆ ಇಡದೆ ಇವತ್ತಿಗೂ ಅದನ್ನೇ ಹೆಸರಿಟ್ಟು ಇವತ್ತಿಗೂ ಆ ಸಂಸ್ಥೆ ಹಂಗೆ ನಡೀತಾ ಇದೆ. ಅವರಿದ್ರು. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ನೀವು ತೊಗೊಂಡು ಬಂದಿದ್ದು. ಈಗ ಅವ್ರು ಹೇಳಿದ್ರೆ ಮುಸ್ಲಿಮ್ಸ್ ಇದ್ದು ಕೂಡ ಇಲ್ಲಿ ಅಂತ, ಈ ಮುಸ್ಲಿಮ್ಸ್ ಇದ್ರು ಕೂಡ ಮಠಕ್ಕೆ ಸೇರ್ಸ್ಕೊಂಡ್ರಾ? ಹೌದು ಸರ್. ಹೆಂಗ್ ಸೇರ್ಸ್ಕೊಂಡ್ರು? ಇಡೀ ನಾನು ನೋಡಿದ ಪ್ರಕಾರ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ ಆ ಥರ. ಹಾ. ನಮ್ಮ ತಾಳಿಕೋಟಿಯಲ್ಲಿ ಹ್ಮ್. ಮಠ ಮಸೀದು ಎರಡದು ಒಂದೇ ಗೋಡೆ. ಒಂದೇ ಗೋಡೆ. ವಿಶೇಷವಾಗಿ ಎಲ್ಲ ಬೇರೆ ಕಡೆ ಮಸ್ಜಿದ್ ಇರುತ್ತೆ, ಇನ್ನೊಂದು ಕಡೆ ಮಠ ಇರುತ್ತೆ, ಗುಡಿ ಇರುತ್ತೆ. ಇದೊಂದು ವಿಶೇಷವಾಗಿದ್ದು ನಮ್ಮ ಉತ್ತರ ಕನ್ನಡದಲ್ಲಿ ತಾಳಿಕೋಟೆಯಲ್ಲಿ. ಸೊ ಅವಾಗೆಲ್ಲ ನಮ್ಗೆ ನಾವು ಹುಟ್ಟಿ ಎಷ್ಟೋ ವರ್ಷ ಆದರೂ ನಮ್ಗೆ ಕಾಸ್ಟೇ ಯಾವುದು ಗೊತ್ತಿರಲಿಲ್ಲ. ಕಾಷ್ಟೇ ಗೊತ್ತಿರಲಿಲ್ಲ. ಆ ಥರ ಬೆಳೆದವ್ರು ನಾವೆಲ್ಲ. ನಮ್ಮ ತಂದೆಯವ್ರು ಎಂದೂ ಅದನ್ನು ಅದ್ರ ಬಗ್ಗೆ ವಿಚಾರಣೆ ಮಾಡಿಲ್ಲ, ಮಾತಾಡ್ತಾನೂ ಇರಲಿಲ್ಲ ನಮ್ಮ ಎದುರಿಗೆ. ಪಕ್ಕ ಕನ್ನಡ ಮಾತಾಡಿ ನೀ ದುಡ್ಕೊಂಡು ತಿನ್ನಾಗೈತೆ ಅಂದಮೇಲೆ ಪಕ್ಕ ಕನ್ನಡ. ಮನೆಯಲ್ಲೂ ಸಾಯೋವರೆಗೂ ನಾವು ಕನ್ನಡನೇ ಮಾತಾಡಿದ್ವಿ, ಹುಟ್ಟಿದಾಗಿಂದ ಇವತ್ತಿನವರೆಗೂ. ಇವತ್ತು ಕನ್ನಡನೇ ಮಾತಾಡ್ತೀವಿ. ಹಂಗಾಗಿರೋದ್ರಿಂದ. ಬಟ್ ಉರ್ದು ಬರುತ್ತಾ? ಸ್ವಲ್ಪ ಬರುತ್ತೆ. ಜಾಸ್ತಿ ಅಂದರೆ ಹಿಂದಿ ನಾರ್ಮಲ್ ಆಗಿ ಹಿಂದಿ ಅಷ್ಟು. ಉರ್ದು ಅಂತೂ ಬರೋದೇ ಇಲ್ಲ. ನಮ್ಮನ್ನೆಲ್ಲ ಮಠದಲ್ಲಿ ಬೆಳೆಸಿಬಿಟ್ರು ಅವಾಗ. ಅವ್ರದ್ದು ಪರಿಸ್ಥಿತಿ ಕಷ್ಟ. ಹೊಸದಾಗಿ ಮದುವೆ ಆಗಿದ್ರು, ನಾವು ಬೇರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ವಿ, ಇನ್ನೂ ದುಡಿಯೋವಂಥ ಕಷ್ಟದ ಪರಿಸ್ಥಿತಿ ಇತ್ತು. ಸೊ ಒಂದು ಆಶ್ರಮದಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ಲೋಮ ಸತೋಮ ಅನ್ನೋ ತನೂ ಅನ್ನ ಹಾಕ್ತಿರ್ಲಿಲ್ಲ, ಸದ್ಗೋಮ ಜ್ಯೋತಿರ್ಗಮಯ ಅನ್ನೋ ತನ ಸಾರು ಹಾಕ್ತಿರ್ಲಿಲ್ಲ. ಸೊ ಹಿಂಗಾಗಿ ನಾವು ಮಠದಲ್ಲೇ ಬೆಳೆದಿರೋದ್ರಿಂದ ಆಶ್ರಮದಲ್ಲಿ ನಮ್ಗೆ ಅದು ಯಾವತ್ತೂ ಕಂಡೇ ಬಂದಿಲ್ಲ ಸರ್. ನೋಡಿ, ನಾನು ರಾಘವೇಂದ್ರ ಪರಂ ಭಕ್ತ. ಗೊತ್ತಾಯ್ತು, ನೋಡಿದೆ. ಆಂಜನೇಯ ನನ್ನ ಕೊಳ್ಳಲಿದ್ದಾನೆ. ನಾನು ಕಿವಿ ಚುಚ್ಕೊಂಡು ಗೋಲ್ಡ್ ಹಾಕೊಂಡು ಅಡ್ಡಾಡ್ತಾ ಇದ್ದೀನಿ. ಸೊ ನನಗೆ ಯಾವತ್ತೂ ಅದ್ರದ್ದು ನಮ್ಮ ಕಲಾವಿದ್ರು ಫಸ್ಟ್ ಆಫ್ ಆಲ್ ಕಾಸ್ಟೇಜೇ ಇಲ್ಲ. ನಿಜ, ಕಲೆಗೆ ಕಲಾವಿದ್ರಿಗೆ ಯಾವ ಉತ್ತರ ಕರ್ನಾಟಕದಂತೂ ಅದು ಮೊದಲೇ ಇಲ್ಲ. ಇತ್ತೀಚೆಗೆ ಅವೆಲ್ಲ ರಾಜಕಾರಣಗಳ ವತಿಯಿಂದ ಇವಿಂದ ಕೇಳ್ಪಡ್ತಾ ಇದ್ವಿ ಇದನ್ನು. ನಾವು ಮುಂಚೆ ಅದು ಕೇಳೇ ಇಲ್ಲ. ನಾವು ನಿಮ್ಮ ಕಾಸ್ಟ್ ಯಾವುದಂದ್ರೆ ವಿಚಾರ ಮಾಡಿ ಒಂದು 10 ಸಲ ವಿಚಾರ ಮಾಡಿ ಹೇಳ್ತಿದ್ವಿ ನಾವು. ಈ ಬಶೀರಿಂದ ಭರತ್ ಯಾವಾಗ ಆಗಿದ್ದು? ಇದು ಮುಸ್ಸಂಜೆ ಮಹೇಶ್ ಅವರು ಕೊಟ್ಟಿರೋ ಹೆಸರು. ಫಸ್ಟ್ 2018ರಲ್ಲಿ ಜಿಂದಾ ಅನ್ನೋ ಒಂದು ಮೂವಿ ಮಾಡಿದೆ ಅವ್ರದ್ದು. ಅದೊಂದು ಖಳನಾಯಕನ ರೂಲು, ಒಂದು 5 ಜನ ವಿಲನ್ಸ್, ಅದರಲ್ಲಿ ನಾನೊಬ್ಬ. ಅವರು ನಂಗೆ ಟೈಟಲ್ ಕಾರ್ಡಲ್ಲಿ ನಿಂದು ಏನೋ ಹೆಸರು ಬರ್ಬೇಕಂತ ಬಶೀರ್ ತಾಳಿಕೋಟಿ ಅಂತ ಬರಲಿ ಸರ್ ಅಂದೆ. ಬೇಡ, ಚೆನ್ನಾಗಿಲ್ಲ, ಸೌಂಡ್ ಮಾಡ್ತಾ ಇಲ್ಲ ಅಂದರು. ಸರ್ ನೀವೇ ಒಂದು ಸೆಲೆಕ್ಟ್ ಮಾಡಿ ಅನ್ನೋ 1-2 ಕೊಟ್ಟರು. ಅದರಲ್ಲಿ ಭರತ್ ರಾಜ್ ಅಂತ ಅವ್ರು ಫೈನಲ್ ಮಾಡಿದರು. ಭರತ್ ನೀನು, ರಾಜ್ ನಿಮ್ಮಪ್ಪ. ಸೊ ಮಹೇಶ್ ಸರ್ ಕೊಟ್ಟಂತ ಹೆಸರು ಅದು ಭರತ್. ರಾಜ್ ಸರ್ದು ಒರಿಜಿನಲ್ ಹೆಸರು ರಾಜ್ ತಾಳಿಕೋಟಿ. ರಾಜೇ ಸಾಬ್. ಎಲ್ಲರೂ ಪ್ರೀತಿಯಿಂದ ರಾಜಾ ರಾಜು ಆಗಿ ಉಳಿತು. ಓಕೆ, ಕಮಿಂಗ್ ಬ್ಯಾಕ್, ಅವರೊಂದು ಡ್ರೈವರು, ಕ್ಲೀನರು, ಇವೆಲ್ಲ ಆ ಜರ್ನಿ ಆಯಿತು. ಸೊ ಐ ಆಮ್ ಶ್ಯೂರ್ ಅವ್ರ ಜೀವನದಲ್ಲಿ ಯಾರೋ ಒಬ್ರು ಒಂದು ವ್ಯಕ್ತಿ ಇರ್ತಾರೆ, ಓಕೆ ಇವ್ರು ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ಅಂದ್ರೆ. ಅವ್ರಿಗೆ ಯಾರು ಸರ್? ಹೌದು ಸರ್, ಅವರು ಒಂದು ಚಿತ್ರಗಿ ಕಂಪನಿಯಲ್ಲಿ ಶಾಸ್ತ್ರಿಗಳಂತಿದ್ರು. ಆ್ಯಕ್ಚುಲಿ ಅವ್ರು ಡೈಲಿ ಟಿಕೆಟ್ ಹರಿತಿದ್ರು, ಗೇಟ್ ಮಣ್ಣು ಕಸ ಹೊಡೆಯೋದು ಅದೆಲ್ಲ. ಟಿಕೆಟ್ ಹರಿದು ಕಳಿಸ್ಬೇಕಾದ್ರೆ ಡೈಲಿ ನಾಟಕ ನೋಡಿ ಅವ್ರಿಗೆ ಬಾಹೇಟ್ ಆಗ್ಬಿಟ್ಟಿದೆ. ಒಂದು ದಿವಸ ಆ್ಯಕ್ಟ್ರ್ ಇಲ್ಲ, ಆ್ಯಕ್ಚುಲಿ ಮಾಡುವಂಥ ಕ್ಯಾರೆಕ್ಟರ್ ಮಾಡುವಂಥವ್ನಿಲ್ಲ. ಆಗ ಡ್ರಾಮಾ ಮಾಡೋರಂತಿಲ್ಲ, ಡ್ರಾಮಾ ಬಂದೇ ಮಾಡಬೇಕು. ಅದಕ್ಕೆ ಹಂಗೆ ವಿಚಾರ ಮಾಡ್ತಿರುವಾಗ ಮಾಲಕರಿಗೆ ಇವರು ಕೇಳಾರ, ನಾ ಮಾಡ್ಲೇನ್ರಿ ಮಾಲಕರ ಅಂತ. ನೀ ಮಾಡ್ತೀಯ ಅಲ್ಲೇ ರಾಜ ಅಂತ. ಮಾಡ್ತೀನಿ ರೀ, ನಾ ದಿವಸ ನಿಂತು ಗೇಟಿಗೆ ನಿಂತು ಕೇಳೀನಿ, ಪಕ್ಕ ಮಾಡ್ತೀನಿ ಅಂದ್ಕಲೆ. ಅವತ್ತು ಫಸ್ಟ್ ಟೈಮ್ ಮಾಡಿಸಿದ್ದು, ಒಂದು ಡೈಲಾಗ್ ಬಿಡ್ದಂಗೆ ಮಾಡಿದ್ದಾರೆ ಅವತ್ತು. ಸೊ ಅಲ್ಲಿಂದ ಅವ್ರದ್ದು ಗೇಟ್ ಕೀಪರ್ ಮುಗಿಸಿ ಅಲ್ಲಿಂದ ಪ್ರಮೋಷನ್. ನೀವು ಹಿಂದಿ ಸಿನಿಮಾಗಳು ನೋಡೋ ಅಭ್ಯಾಸ ಇದೆಯಾ? ಸಿಕ್ಕಾಪಟ್ಟೆ ನೋಡ್ತೀನಿ ಸರ್. ಹಳೇದು ನೋಡ್ತೀನಿ ಸರ್. ಹಳೇದ್ರಲ್ಲಿ ಒಂದು ಸ್ವರ್ಗ ಅಂತ ಒಂದು ಸಿನಿಮಾ ಬಂತು, ನಮ್ಮ ರಾಜೇಶ್ ಖನ್ನಾ ಅಂಡ್ ಗೋವಿಂದ. ಸೂಪರ್ ಫೇವರೇಟ್ ಮೂವಿ ಸರ್ ಅದು. ನೋಡಿದ್ರಾ? ಗೂಸ್ ಬಂಪ್ಸ್. ಈ ಸಿನಿಮಾ ಕನೆಕ್ಟ್ ಮಾಡ್ಕೊಳ್ಳಲ್ಲ ಯಾರಿಗೆ ಐಡಿಯಾನೇ ಇಲ್ಲ. ಹೌದು, ನನಗೆ ನೀವು ಆ ಸೀನ್ ಹೇಳ್ತಿದ್ರೆ ನನ್ನ ಕಣ್ಣೆದುರುಗಡೆ ಅದೇ ಬಂದಿದ್ದು. ಅಂದ್ರೆ ಗೋವಿಂದ ಅವರು ಆ ಕಡೆ ಒಂದು ಕ್ಲೀನರ್ ವಾಟ್ ಎವರ್ ಹೆಲ್ಪರ್ ಆಗಿರ್ತಾರೆ. ಇವ್ರು ಯಾರೋ ಒಬ್ರು ಬಂದು ನಾಟಕ ಮಾಡ್ತಿರ್ಬೇಕಾದ್ರೆ ನಕ್ ಬಿಡ್ತಾರೆ. ಆ ಡೈರೆಕ್ಟರ್ ಕರೀತಾರೆ, ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳು, ಇಲ್ಲ ನೀನ್ ಯಾಕೆ ಮಾಡಕ್ಕಾಗತ್ತ ಅಂತ ಹೇಳ್ತಾರೆ. ಮಾಡ್ತಾನೆ ಸರ್ ಅವತ್ತು. ಹಂಗೆ ಆಗಿರೋದು ಅವ್ರು. ಗಾಡ್, ವಾಟ್ ಅ ಫಿಲ್ಮ್, ವಾಟ್ ಅ ಸೀನ್. ಹೌದು ಸರ್, ಸೂಪರ್. ನಾನು ಆಕ್ಚುಲಿ ಗೊತ್ತಿರುತ್ತೋ ಇಲ್ವೋ ಅನ್ಕೊಂಡು ಬೇಡ ಅಂತ ತೆಗಿಯೋಣ ಅಂತ ಅನ್ಕೊಂಡೆ. ಪಕ್ಕ ನೀವೇನ್ ನೋಡ್ತಿರ್ತೀರ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೂಪರ್, ಸಖತ್. ಸೇಮ್ ಅದೇ ತರ ಸೀನ್ ಅನ್ಸ್ತು ನನಗೆ. ಹೌದು ಸರ್, ಅಂತ ಬೇಜಾನಾಗಿದೆ ಅವ್ರ ಲೈಫಲ್ಲಿ. ಆದ್ರೂ ಕೂಡ ಅವರು ಅಲ್ಲಿಂದ ದುಡಿತಾ ಮತ್ತೆ ಕೆಲವು ನಮ್ಮ ಮಮ್ಮಿಯವ್ರ ಕಂಪನಿಗೆ ಹೋದ್ರು. ನಮ್ಮ ಮಮ್ಮಿಯವರು ಒನ್ ಆಫ್ ದಿ ಡ್ರಾಮಾ ಕಂಪನಿ ಓನರ್ ಮಗಳು. ಆ ಕಂಪನಿಗೆ ಕೆಲಸಕ್ಕಂತ ಹೋದಾಗ ಅಲ್ಲೇ ಮಾಲೀಕರ ಮಗಳನ್ನೇ ಪಟಾಯಿಸಿ ಲವ್ ಮಾಡಿ ಮದುವೆ ಆಗಿ ಲವ್ ಆಗಿರೋ ವಿಷಯ ಆಗಿದೆ. ಸೊ ಅಂದ್ರೆ ಈಗ ಆ ಒಂದು ನಾಟಕ ಕಂಪನಿಗೆ ಈಗ ಸೇರ್ಕೊಂಡ ಮೇಲೆ ದಟ್ ಇನಿಷಿಯಲ್ ಫಸ್ಟ್ ಫ್ಯೂ ಇಯರ್ಸ್ ಎಷ್ಟು ವರ್ಷದವರೆಗೂ ಅಂದ್ರೆ ಈ ವಾಸ್ ಜಸ್ಟ್
ಬೇರೆ ಬೇರೆ ಪಾತ್ರಗಳಲ್ಲಿ ಮಾಡ್ತಾನೆ ಬೆಳೀತಾ ಬಂದ್ರ? ಹೌದೌದು, ಬೇರೆ ಬೇರೆ ಪಾತ್ರಗಳು. ಆಮೇಲೆ ಅವರು ಚಿಕ್ಕ ವಯಸ್ಸಾಗಿದ್ರು, ಅವ್ರಿಗೆಲ್ಲ ಮುದುಕನ ಪಾತ್ರನೇ. ಅಯ್ಯೋ, ಯಾಕೆ? ಆ ಮುದುಕರೇ ಇರ್ತಿರ್ಲಿಲ್ಲ ಜಾಸ್ತಿ, ಹೋಗ್ಬಿಡೋರು ಎಲ್ಲ ವಯಸ್ಸಾಯ್ತಂತ ಮನೆಗೆ. ಸೊ ಮುದುಕರ ಪಾಲ್ಟ್ ಅವ್ರಿಗೆ ಅವಾಗಿಂದನೇ ಮುದುಕರ ಪಾಲ್ಟ್ ಸ್ಟಾರ್ಟು. ಸೊ ಆವಾಗ ವಾಡಿಕೆನೇ ಇತ್ತು ಹಂಗೆ, ಫಸ್ಟ್ ಮುದುಕರದು ಪೀಸು ಚಲೋ ಚಲೋ ಪಾರ್ಟ್ ದೊಡ್ಡವ್ರದ್ದು ಮಾಡ್ರಿ, ಆಮೇಲೆ ಹೀರೋ ವಿಲನ್ ಮಾಡಕ್ರಂತಂತೇಳಿ ವಾಡಿಕೆನೇ ಹೆಂಗಿತ್ತು. ಮೊದಲು ಇಂಥವು ಕ್ಯಾರೆಕ್ಟರ್ ಕೊಡ್ತಿದ್ರು. ಇವಾಗ ನೀವೆಲ್ಲ ಚಂದ ಮಾಡಿರಿ ಅಂದರೆ ನೆಕ್ಸ್ಟ್ ಮುಂದೆ ಬೇರೆ ಕ್ಯಾರೆಕ್ಟರ್ಗಳಿಗೆ ಪ್ರಮೋಷನ್. ವಾವ್.